ಅಮ್ಮಣೆ, ಏ ಸವಿತಮ್ಮ, ಅಮ್ಮಣೆ, ಆನಂದ, ಲೇ ಆನಂದ, ಇಲ್ಲ ಒಬ್ರು ಆರಾಸಿವ ಅಂತಿಲ್ವಲ್ರು, ಎಲ್ಗೋಯವ್ರು? ಬಾಗಿಲು ತೆಗೆದೈತಿ. ಅಮ್ಮಣೆ, ಏ ಸವಿತಮ್ಮ, ಕೆಂಚಾಲು ಮಚಾಲು ಹೆಂಗೌಳ ನಿಂಡವುಗಳು, ಗೋವಿಂದ ಜಡ್ರಳ್ಳಿ ಹೆಂಗೌಳ ನಿನ್ ಕನಸುಗಳು, ಹೆಂಗಂತ ಹೇಳಿ ಸುತ್ತಮುತ್ತ ಮಚ್ಚು, ಬ್ಯಾಡಂದ್ರು ಹೋಗುತ್ತಿಲ್ಲ ಪ್ರೀತಿ ಬುಚ್ಚು, ಕೆಚಾಲು ಮಚಾಲು ಹೆಂಗೌಳ ನಿಂಡವುಗಳು. ಬರ್ತಾವು ಹೆಂಗ್ ಯಾಕೆ ಬಂದಿದ್ಯಾ ನಮ್ಮಂತಕ್ಕೆ? ಯಾಲ 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 ಪಾಂಡ್ರು ಪುಟ್ ನನ್ನ ಮಗನೇ. ಹೇ ಕೆಂಚಲೋ ಮಂಚಲೋ ಅಂತಿ ಎಲ್ಲಲ್ಲ. ನಿಮ್ಮ ಅಮ್ಮ ಏನು ನಿಮ್ಮ ಅಪ್ಪ ಎಲ್ಗೋಯವರು? ತಾತ, ಅಮ್ಮಯ್ಯನು ಅಪ್ಪಯ್ಯ ಇಬ್ರು ಇದಾರ ಒಳಗೆ. ಇಬ್ರು ಇದಾರ ಒಳಗೆ. ನಿನ್ನ ಆಗಿಂದನೂ ಬಡ್ಕೊಂತಾ ಇದ್ದೀನಿ ಸವಿತಮ್ಮ ಆನಂದ ಸವಿತಮ್ಮ ಆನಂದ ಅಂತಾನ. ಒಳಗೆ ಕೂಕೊಂಡು ಇನ್ನೇನು ಮಾಡ್ಕೊಂತಾ ಇದಾರೆ ಇಬ್ರು? ತಾತ ಏನು ಮಾಡ್ಕೊಂತಿಲ್ಲ, ಅದೇ ನಮ್ದೊಂದು ಬಲ್ಪು ಹತ್ತುತ್ತಿರ್ಲಿಲ್ಲ. ಅಪ್ಪಯ್ಯ ಆತ ಸ್ಕೂಲ್ ಡ್ರೈವರ್ ಟೆಸ್ಟರ್ ತಕೊಂಡು ಹಿಂಗೆ ಗಮ್ತಿತ್ತು. ಅಮ್ಮಯ್ಯ ಉಳ್ಳಿಗೆಡ್ಡೆ ಹೆಚ್ಚ್ತಾ ಐತೆ ಚಿತ್ರಾನ್ನಕ್ಕಿ. ಏಯ್, ಶ್ರೀರಾಮನವಮಿ ಹಬ್ಬಕ್ಕೆ ದುಡ್ಡು ಇಸ್ಕೊಂಡು ಹೋಗಕ್ ಬಂದವ್ರೆ ಅಂತ ಕರಿಯಲ್ಲ. ಸೀನಣ್ಣ ಬೋರ್ತಾತ ಇಬ್ರು ಬಂದವ್ರೆ ಅಂತ ಕರಿಯೋ. ಓದ್ತಾಕೈತ್ ಕಣ ಕರಿಯರ ಅಪ್ಪನ. ಯಮೋ ಯಮ ಯಮೋಯ್, ಬೋರ್ತಾತನೂ ಸೀನ್ ಮಾಮ ಇಬ್ರು ಬಂದವ್ರೆ. ಅದೇನ ರಾಮನವಮಿ ಹಬ್ಬಕ್ಕೆ ದುಡ್ಡು ಇಸ್ಕೊಂಡು ಹೋಗಕ್ಕಂತೆ ಬಂದವ್ರಂತೆ. ಯಪ್ಪ ನಿನ್ನೂ ಕರಿತಾ ಇದಾರ, ಬಾರಪ್ಪ. ಬೋರಜ್ಜ, ಸೀನಣ್ಣೆ, ಏನ್ ಬಂದಿರ ದಮ್ಮನ್ ತಕ್ಕನ ಹುಡುಕೆಮ್ಮ ಇದೆ? ಏನ್ ಸಮಾಚಾರ? ಅಮ್ಮಡಿ, ಯೋಸಲಿ ನಾವು ಅದೇ ನಾಳಿಕೆ ಶ್ರೀರಾಮನವಮಿ ಹಬ್ಬ ಗೊತ್ತಲ್ಲ ನಿನ್ಗೂ. ತಮಟೆ ಬಡಿಸಿದ್ದೀವಿ, ಡಡ್ಡಣ್ಣಕರೆ ಅಂತನ ಕೇಳಿಸಿಲ್ವ ನಮ್ಮಣಿ ನಿಮಗೆ? ಮನೆ ಮನೆ ತಗೋ ಹೋಗಿ ದುಡ್ಡು ಇಸ್ಕೊಂಬ್ತಾ ಇದ್ದೀವಿ. ಶ್ರೀರಾಮನವಮಿ ಹಬ್ಬಕ್ಕೆ ದುಡ್ಡು ಕೊಡ್ರಿ ಅಂತಾನ. ಅದಕ್ಕೆ ನಿಮ್ಮ ಮನೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಸಹಾಯ ಅಂಬೋದಕ್ಕಿನ್ನೂ ಇದು ನಿಮ್ಮ ಕೆಲಸ, ನಿಮ್ಮೂರಿನ ಕೆಲಸ. ದುಡ್ಡು ಕೊಡ್ರಮ್ಮ. ನಿಮ್ಮ ಯಜಮಾನ ಅಪ್ಪಿಲ್ವೇ? ಕರೆ ಇಲ್ಲಿ ವರೀಕೆ. ಆನಂದ, ಲೇ ಆನಂದ, ಬಲ ಇಲ್ಲಿ. ನೀನು ರಾಮನವಮಿ ಹಬ್ಬಕ್ಕೆ ದುಡ್ಡು ಕೊಡೋದು ಬಿಟ್ಟು ಒಳಗೆ ಯಾಕೋ ಸ್ವಿಚ್ ತಿರ್ಬೇಕಂಗೆ ಕುಂತೇವನಂತೆ. ಬರ ಇಲ್ಲಿ. ಬಿಡಿಸಿರಣೆ, ಆಯಪ್ಪನ ನಿನ್ನ ಕರೀಚ. ಆಯಪ್ಪನ ದುಡ್ಡು ಕೊಟ್ಟು ಕಳಿಸೈತಿ. ಏಟ್ ಕೊಡ್ಬೇಕು? 1.5 ಲಕ್ಷ ಕೊಡು ಸವಿತಮ್ಮ, ನಾವೇನು ಬೇಡ ಅಂಬಲ್ಲ. ಆಮೇಲೆ ನಾವು ಇಷ್ಟು ಅಷ್ಟು ಅಂತ ಏನು ಕೇಳಕ್ಕೆ ಹೋಗಲ್ಲ. ನಿನಗೆ ಎಷ್ಟು ತಡೀತೈತೋ ಅಷ್ಟು ಕೊಡು. ನೀನು 50 ಕೊಡು, 100 ಕೊಡು, 1000 ಕೊಡು, 2000 ಕೊಡು. ನಾವು ಇಷ್ಟು ಅಂತ ಗೆರೆ ಕೊಯ್ಯಲ್ಲ. ಆದ್ರೆ ತೀರಾ ಕಮ್ಮಿ ಕೊಡಕ್ಕೆ ಹೋಗಬೇಡ. ಯಾಕಂದರೆ ಎಲ್ಲರೂ ನಿನ್ನಂಗೆ ಕೊಟ್ಟುಬಿಟ್ರೆ ರಾಮನವಮಿ ಹಬ್ಬ ಮಾಡಿದೆ ಹಿಂಗೆ ಐತಿ. ಅದಕ್ಕೆ ನೋಡ್ಕೊಂಡು ಕೊಡಮ್ಮ, ಬೇಡಮ್ಮ. ತಗೊಳ್ಸಿನಣೆ, ನಮ್ಮ ಅಪ್ಪ 500 ರೂಪಾಯಿ ಕೊಟ್ಟು ಕಳಿಸೈತಿ. ಪಾನ್ಕಾಯಿ, ಹೆಸರು ಬೇಳೆ, ತಿರ್ಗಾ ಪೂಜೆ ಸಾಮಾನು ಎಲ್ಲ ಇದ್ರಾಗೆ ತಗೋಬೇಕಂತೆ. ತಿರ್ಗಿ ನಾವು ಮಂತಗಿಂದ ಏನು ತರಲ್ಲ, ಇದ್ರಾಗೆ ತಗೊಂಡು ಅಲ್ಲೇನ ಪೂಜೆ ಮಾಡಿಸ್ಬೇಕಂತೆ. 500 ರೂಪಾಯಿ ಕೊಟ್ಟೈತೆ ತಗ. ಆಹಾ, ನಾವು ಆನಂದ ಯಾಕೆ ಇಷ್ಟ ಆಗ್ತಾನ ಅಂದ್ರೆ ಈಗ ಇಂಥವ್ರಾಗಿ ನೋಡು 500 ರೂಪಾಯಿ ಕೊಟ್ಟೇವನೆ. ಏ ಸವಿತಮ್ಮ, ದೇವ್ರು ಒಳ್ಳೇದು ಮಾಡ್ದಂದು ಸುಮ್ಕಿರು. ಏನು ಗೊತ್ತೇನ ಮೇಡಿ, ನಮ್ಮೂರು ಅಂಬೋದೊಂದು ಅಭಿಮಾನ ನಮ್ಮ ಮನಸ್ಸಿನಾಗ ಇದ್ರೆ, ನಮ್ಮೂರಾಗ ಹಬ್ಬ ಚೆನ್ನಾಗಾಗ್ಬೇಕಪ್ಪ ಅಂಬೋದಿದ್ರೆ ಹಿಂಗೆ 500 ರೂಪಾಯಿ ಕೊಡ್ತಾನೆ. ಸರಿ ಸವಿತಮ್ಮ, ಆಯ್ತು. ನಮಗೆ ನಿಮ್ದು ಒಂದೇ ಮನೆ ಅಲ್ಲ, ಎಲ್ಲಾರ ಮಂತಕ್ಕೆ ಹೋಗಿ ದುಡ್ಡು ಇಸ್ಕೊಂಬರ್ರಿ ಅಂತನ ಗೌಡ್ರು ಹೇಳ್ಯವ್ರಿ. ಅದಕ್ಕೆ ಹೋಗ್ಕಾಯಿದ್ವಿ. ಆಮೇಲೆ ಬೇಜಾರು ಮಾಡ್ಕೊಬೇಡಮ್ಮ, ದುಡ್ಡು ಇಸ್ಕೊಂಡು ಹಾಕಿ ಬಂದೇವ್ರಿ ಅಂತಾನ. ಗೌಡ್ರು ಏನಮಣಿ, ಗೌಡ್ರೆ ಒಬ್ಬರೇ ಹಾಕ್ಯಂಡು ಮಾಡೋರು ಏನ ರಾಮನವಮಿ ಹಬ್ಬನ. ಆದರೆ ಕೆಲವರು ನನ್ನ ಮಕ್ಕಳು ಆಗದಾರ ಇದಾರಲ್ಲ, ಅವರು ಬರೋದೇ ಇಲ್ಲ ದೇವಸ್ಥಾನಕ್ಕೆ. ಬಿಡು ಗೌಡ ಮಾಡಿಸ್ತಾ ಇದ್ದಾನೆ ಪೂಜೆನ, ನಾವ್ಯಾಕೆ ಹೋಗ್ಬೇಕು ಅಂತಾನ ಸುಮ್ಮನಿದ್ರು. ಅದಕ್ಕೆ ಈ ಸಲ ಗೌಡ್ರಿಗೆ ನಾನೇ ಹೇಳಿದೆ, ಗೌಡ್ರೆ ಮನೋಮಂತಕ್ಕೆ ಹೋಗಿ ದುಡ್ಡು ಇಸ್ಕೊಂಬರ್ರೋಣ ಅಂತಾನ. ಈಗ ಎಲ್ಲರೂ ಬರ್ತಾರೆ. ಏನೋ ಮಾಡಿ ಸರಿನಾ? ನಿಜವ ಹೇಳು. ಹೂಕಂಡು ಬಿಡಿಸಿರೋಣ ಏನು ಅನ್ಕೊಂತಾರೆ ಗೊತ್ತೇ ಜನ? ಬಿಡಪ್ಪ, ಗೌಡ್ರ ಮನೆಗೆ ಅಷ್ಟೇನ ಪೂಜೆ ಮಾಡಿಸ್ತಿರೋದು, ನಾವಿನ್ ಯಾಕೆ ಹೋಗ್ಬೇಕು, ನಾವು ನಮ್ಮ ಮನೆ ಬದುಕಬೇಡ ನೋಡ್ಕೊಂಬನ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಮನೆಗೆ ಹೆಂಗೋ ಪೂಜೆ ಮಾಡ್ತಾರಲ್ಲ ಸುಮ್ಮನೆ ಆಗ್ತಾರೆ. ಆದ್ರೆ ಇವಾಗ ಎಲ್ಲಾರು ದುಡ್ಡು ಕೊಟ್ಟಿರ್ತಾರಲ್ಲ ಯೂಟ್ಯೂಬ್
ನಮ್ದು ಸೇರ್ಕೊಂಡೈತೆ ಎಂದು ಎಲ್ಲಾರು ಬರ್ತಾರ ಪೂಜೆಗೆ. ಒಳ್ಳೆ ಕೆಲಸ ಮಾಡಿದ್ರ ಸುಮ್ಕಿರಿ. ಊರರೆಲ್ಲ ಒಂತಾಗೆ ಸೇರಿ ಪೂಜೆ ಮಾಡ್ಸೋದು ಎಷ್ಟು ಖುಷಿ ಆಕೈತ್ ಗೊತ್ತೆ. ಮನ್ಮಂತಾಗೂ ದೇವ್ ಕೂಕಣಗ್ ಒಬ್ಬೊಬ್ರೆ ಮಾಡ್ಕೊಂಡ್ರೆ ಏನ್ ಚಂದ ಹೇಳು ಹಬ್ಬನ. ಎಲ್ಲಾರು ಒಂತ ಕೂಕೊಂಡು ಎಲ್ಲಾರು ಸೇರಿ ನಾಲ್ಕಾರು ಮಾತಾಡ್ಕೊಂಡು ಪೂಜೆ ಮಾಡ್ತಾ ಇದ್ರಿ ಎಂತ ಚಂದಕ್ಕಿರ್ತೈತಲ್ವೇ. ಸವಿತಮ್ಮ, what you are saying is right. If all the villagers gather in one place and perform the puja together, it will very nice. With this intention, I suggested this idea to the ಗೌಡ್ರು. ಅರ್ಥ ಆಯ್ತಾ ಸವಿತಮ್ಮ ನಿನಗೆ? ದಿಸ್ ಇಂಟೆನ್ಷನ್ ಐ ಸಜೆಸ್ಟ್ ದ ಐಡಿಯಾ ಟು ಗೌಡ್ರು. ಅದರ್ವೈಸ್ ಐ ಆಮ್ ನಾಟ್ ಗಿವಿಂಗ್ ದಿಸ್ ಐಡಿಯಾ. ಓಕೆ, ಏನು ಅವ್ರಿಗೆ ಎಷ್ಟು ಸಾಧ್ಯ ಆಗೈತೆ ಅಷ್ಟು ದುಡ್ಡು ಕೊಡಲಿ. 50, 100, 1000 ಎಷ್ಟು ಜನ ಕೊಡಲಿ ಸವಿತಮ್ಮ. ಬೋದರ್ ಅಬೌಟ್ ಇಟ್. ಯುನಿಟಿ ಫಸ್ಟ್. ಒಗ್ಗಟ್ಟಿರ್ಬೇಕು ನಮ್ಮೂರಾಗ ಎಂಬುದು ನನ್ನ ಉದ್ದೇಶ ಅಷ್ಟೇ. ಎಲೆಯಾತ ಇಂಗ್ಲೀಷ್ನಾಗ ಏನೇನೋ ಹೇಳ್ತಪ್ಪ, ನಂಗೆ ದೇವರಣೆಗೂ ಅರ್ಥ ಆಗಲ್ಲ. ಹ್ಞೂ ಸರಿ ಆಯ್ತು ಹೇಳು. ನನಗೂ ಓದ್ತಾಕೈತೆ ಅಡುಗೆ ಮಾಡೋಕ್ಕೆ. ಸರಿ ಕಣ್ಸಿ ನೋಡಿ ಆಯ್ತು. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸವಿತಮ್ಮ. ವಿ ಆರ್ ಗೋಯಿಂಗ್ ಟು ಅನದರ್ ಹೌಸ್ ಟು ಕಲೆಕ್ಟ್ ದ ಮನಿ ಫಾರ್ ಶ್ರೀರಾಮನವಮಿ. ಯು ಗೋ ಅಂಡ್ ಕುಕ್ ವೆಲ್ ಅಂಡ್ ಸರ್ವ್ ಯುವರ್ ಹಸ್ಬೆಂಡ್ ಆನಂದ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಆಪರೇಷನ್. ಲೇ ಬಾರ್ಲಾ ಸೀನಾ, ಯೋಸ್ ಬಡ್ಕಂಚ ಬಾರ್ಲಾ. ಅಯ್ಯ ನೀನ್ ಕುಡಿದ್ರದ್ ಏನ್ ನಿನಗೆ ಹಾಕೈತಪ್ಪ ಇಂಗ್ಲೀಷ್ನಾಗ ಮಾತಾಡಕ್ಕೆ. ಥೋಬಂಚತ್ ಬರತ್ ಹೋಗೋಣ. ಏಯ್ ಬೋರಜ್ಜ, ನೀನು ಬೋರಜ್ಜ ಅಷ್ಟೇನಾ? ನಡಿ ಸುಮ್ಮನೆ, ನಿನಗೆ ಅರ್ಥ ಆಗಲ್ಲ. ನಡಿ ಪೋರ, ನಿನ್ನ ಬಿಡುವುದಿಲ್ಲವೇ ಪೋರ. ತೋಮ್ ತೈ ದಿತ್ತೋ ಝಣ್ಣ ದಿತ್ತೋ. ಬೋರಜ್ಜನವರೇ, ಮುಂದಿನ ಮನೆಯಲ್ಲಿ ನಡೆಯಿರುವಂತರಾಗಿ ಮುಂದಿನ ಮನೆಗೆ ತೆರಳುವಂತವರಾಗಿ. ಲೇ ಪಾಪ ಬಾರ ಈ ಕಡೆಗೆ ಬರೋ ಹೋನ. ರಂಗನಾಥಣಯ್ಯ, ಅಲ್ಲೇ ದುಡ್ಡು ಕೊಟ್ಟೆ ರಾಮನವಮಿ ಹಬ್ಬಕ್ಕೆ. ಲೇ ಪೂಜಾರಪ್ಪ, ಯಾವ ದುಡ್ಡಲ್ಲ, ಯಾವ ರಾಮನವಮಿ ಹಬ್ಬನು? ನಾನು ಯಾಕೆ ಯಾರಿಗೆ ಕೊಡ್ಬೇಕಲ್ಲ ದುಡ್ಡ? ಇಲ್ಲ, ಇದ್ಯಾಕೆ ರಂಗನಾಥಣ್ಣ ಹಿಂಗೆ ಅಂಬ್ತಿದ್ಯಾ? ಯಾಕೆ ಡಂಗೂರ ಸಾರಿ ಕೇಳಿಸ್ಕೊಂಬ್ಲಿಲ್ವೇ ನೀನು? ಅದೇ ರಾಮದೇವ್ರ ಗುಡಿ ಐತಲ್ಲ, ಅಲ್ಲಿ ಸಲಿನ ರಾಮನವಮಿ ಹಬ್ಬ ಮಾಡ್ಬೇಕು ಅಂತನ ಗೌಡ್ರು ಎಲ್ಲ ಡಂಗೂರ ಸಾರಿಸಿ ಹೇಳ್ಸವ್ರೆ. ಮನೆಗೂ ಹೋಗಿಂದು ದುಡ್ಡು ಇಸ್ಕೊಂಬತ್ತೀವಿ ನಾವು. ನಿಮ್ಮ ಕೈಲಾಗಿ ಎಷ್ಟು ಹಾಕೈತ ಅಷ್ಟು ದುಡ್ಡು ಕೊಡ್ರಿ, ನಿಮ್ಮ ಕೈಲಾದೋ ಅಷ್ಟು ಅಂಬಲ್ಲ. 500 ಕೊಡ್ಬೋದು, 1000 ಕೊಡ್ಬೋದು, ನೀವು ಕೊಡ್ರಿ ಅಂತನ ಡಂಗೂರ ಸಾರಿಸಿ ಹೇಳ್ಸವ್ರೆ. ಈ ಸಲಿನ ರಾಮನವಮಿ ಹಬ್ಬನ ದೇವಸ್ಥಾನದಾಗೆ ಮಾಡೋದು. ಅಲ್ಲೇ ಪಾನಕ, ಹೆಸರು ಬೇಳೆ ಎಲ್ಲ ಕೊಡ್ತಾರಂತೆ. ಲೇ ಯಾವನಲ್ಲ ಗೌಡ, ಅವ್ನು ಹೇಳಿದ ತಕ್ಷಣ ನಾವು ಕೇಳಬೇಕೇನಲ್ಲ? ಹೋಗಲೇ ರಾಮನವಮಿ ಹಬ್ಬನ ನಾನು ನಮ್ಮನೆಗೆ ಮಾಡ್ಕೊಂತೀನಿ ಕಳ್ಳ. ಅವನು ಹೇಳಿದ ತಕ್ಷಣ ಅವ್ನು ಬಂದ್ಬಿಟ್ಟು ಡಂಗೂರ ಸಾರಿಸ್ಬಿಟ್ನಂತೆ. ನಾನು ಹೋಗಿಬಿಟ್ಟು ಅಲ್ಲಿಗೆ ದುಡ್ಡು ಕೊಡ್ಬೇಕಂತೆ. ಹೋಗಲ್ಲ ಸುಮ್ಮನೆ. ನೀವೆಲ್ಲ ನನ್ನ ಮಕ್ಕಳು, ನನ್ನ ಮಕ್ಕಳು, ತಲೆಗೆ ಸಗಣಿ ಇಕ್ಕೊಂಡಿದ್ರ ಬುದ್ಧಿ ಇಲ್ಲ, ಮಾಡ್ತೀರಿ ಬದುಕುಗಳನ್ನ. ನಾನು ಯಾಕೆ ಮಾಡೋಣ? ನಾನು ಯಾವನಿಗೂ 1 ರೂಪಾಯಿ ಕೊಡಲ್ವೋ. ನಿಧಾನಕ್ಕೆ ಮಾತಾಡೋಣ. ಇದ್ಯಾಕಡೆ ಹಿಂಗೆ ಕಿರಿಸ್ತಿದ್ಯಾ ಇವತ್ತು? ನಿಧಾನಕ್ಕೆ ಮಾತಾಡು. ಗೌಡ್ರು ಕೇಳಿಸ್ಕೊಂಡ್ರು ತಿರ್ಗಾ ಆಮೇಲೆ ಬೇಜಾರು ಮಾಡ್ಕೊಂತಾರೆ. ಮಾಡ್ಕೊಂಬ್ಲಿ ಬಿಡ್ಲ ಬೇಜಾರ? ಅಯ್ಯ ನಿನ್ನ ನಾನು ಯಾಕೆ ಎದುರ್ಕೋಬೇಕು? ನಾನು ಅವನ ಮನೆಗೂ ಉಮ್ತಾ ಇದ್ದೀನಿ, ತಿಂತಾ ಇದ್ದೀನಿ. ನನ್ನ ಹೊಲ್ದಾಗ ನಾನು ಬದುಕು ಮಾಡ್ತೀನಿ, ನಾನು ಉಮ್ತೀನಿ. ಈಗ ನೀವು ದುಡ್ಡು ಕೊಡ್ತೀರಲ್ವೇನ್ರಲ್ಲ? 500 ಕೊಡ್ತಿರೋ, 1000 ಕೊಡ್ತಿರೋ, 50 ಕೊಡ್ತಿರೋ, 100 ಕೊಡ್ತೀರಾ? ಅದೊಂದು ಲೆಕ್ಕ ಕೇಳ್ತೀರೇನ್ರ ನೀವು? ಲೆಕ್ಕ ಕೇಳ್ತೀರೇನ್ರು? ಹೋಗಿ ಏನಾಯ್ತು ಎತ್ತಾತು, ಶ್ರೀರಾಮನವಮಿ ಹಬ್ಬಕ್ಕೆ ಎಷ್ಟು ಖರ್ಚು ಮಾಡಿರಿ, ಹೆಸರು ಬೇಳೆ ಎಷ್ಟು ತಂದ್ರಿ, ಅದು ಪಾನಕ ಮಾಡೋಕ್ಕೆ ಬೆಲ್ಲ ನಿಂಬೆಹಣ್ಣು ಎಷ್ಟು ತಂದ್ರಿ, ಬೆಳೆದೆಣ್ಣೆ ಎಷ್ಟು ತಂದ್ರಿ, ಇವೆಲ್ಲ ಕೇಳ್ತೀರಲ್ಲ. ಪೂಜೆ ಸಾಮಾನಿಗೆ ಎಷ್ಟಾಯ್ತು ಎಲ್ಲ ಕೇಳ್ತೀರಲ್ಲ ನೀವು? ಕೇಳಲ್ಲ. ಓತು ಅವನು ಯಾವನ ಕುಡುಕ್ ನನ್ನ ಮಗ ಸೀನಾ ಅಂತ ಇದ್ದಾನೆ, ಅವನು ದುಡ್ಡು ಇಸ್ಕೊಳಕ್ ಬರ್ತಾನೆ. ಅವನು ಬೋರಾಜೆ ಸೇರ್ಕೊಂಡು ಎಣ್ಣೆ ಕುಡಿಯಕ್ಕೆ ಹೋದೆ ದುಡ್ಡೆ, ಪೂಜೆ ಮಾಡ್ಸಕ್ಕೂ ಇದೆ ದುಡ್ಡೆ. ಈ ವ್ಯವಹಾರಕ್ಕೆ ನನ್ನ ದುಡ್ಡು ಕೊಡು ಅಂತೀಯಲ್ಲ, ನಾನು ಕೊಡಲ್ಲ ಕಳೆ ಇವಕ್ಕೆಲ್ಲನ. ಎಂಡ್ ಬಿಡುಕ್ ನನ್ನ ಮಕ್ಕಳೆಲ್ಲನ ಊರಾಗೆ ದೇವ್ರು ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ಅದಕ್ಕೆ ಅವ್ರಿಂದ ಬಾಲ ನಡೆಸ್ಕೊಂಡು ಹೋಗಲೇ ಪೂಜಾರಿ, ಹೋಗಲ್ಲ ಸುಮ್ಮನೆ. ರಂಗತಡಯ್ಯ, ಪಾಪದ ಮಾತಾಡಬೇಡ ನೀನು. ಅವ್ನು ಸೀನಪ್ಪ
ಯಾವತ್ತು ಯಾರಿಗೂ ಅನ್ಯಾಯ ಮಾಡ್ದಾನಲ್ಲ, ಅವ್ನು ಎಣ್ಣೆ ಕುಡಿತಾನೆ ಒಪ್ಕೊಂತೀನಿ. ಅವನ್ನ ಈ ಥರ ಮಾತಾಡ್ಬೇಡ ನೀನು. ಅವನು ಈ ದುಡ್ನಾಗ ಆ ದುಡ್ನಾಗ ಎಂತಾನ, ಭಾಳ ಒಳ್ಳೆ ಮನ್ಸ ಪಾಪ. ಏಯ್ ತೀಕ ಮುಚ್ಕೊಂಡಿರ್ಲ ಕಂಡವ್ರೆ. ಕುಡುದ್ಗಿಲ್ನಾಗೆ ಯಾವನ್ ಏನ್ ಮಾಡ್ತಾನೆ ಎಂಬುದೆಲ್ಲ ನನಗೆ ಗೊತ್ತೈತೆ. ಗೌಡ್ರು ಹಿಂದೆ ಬಾಲ ಅಳ್ಳಾಡಿಸ್ಕೊಂಡು ಹೋಗ್ತಾನ. ಗೌಡ್ರದ್ದು ಎಷ್ಟು ದುಡ್ಡು ಹೊಡೆದವನೇ. ಅವರು ಸೀನಪ್ಪ ಅಂತ ಅವನ ಜೊತೆ ಕರ್ಕೊಂಡು ಓಡೋದಕ್ಕೆ ಗೌಡ್ರಿಗೆ ಬಗ್ನಿ ಊಟ ಬಡಿತಾನೆ ಗೊತ್ತಾ ನಿನಗೆ? ಈಗ ರಾಮನವಮಿ ಹಬ್ಬದ ದುಡ್ಡನಾಗೆ ಹೊಡೆಯಲ್ಲ ಅಂಬದೇನಲ್ಲ ಗ್ಯಾರಂಟಿ. ಏನು ನೀವೆಲ್ಲ ನಿಮ್ಮ ಕಣಿಗೆಲ್ಲ ಮಣ್ಣೆರ್ಸವನವನು ಮಂಕು ಬುದ್ಧಿ ಏರಿಸ್ತಾ ಇದ್ದಾನೆ. ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇನ? ಅಯ್ಯ ನಿನ್ನ ನನಗೂ ಅವನಿಗೂ ಎಣ್ಣೆ ಸಿಗಕ ಇದ್ದಂಗೆ ಆಗಲ್ಲ. ಸೀನಪ್ಪಗೂ ನನಗೂ ನನ್ನ ಮುಂದೆ ನಿಂತ್ಕೊಂಡು ಮಾತಾಡ್ಲ ಧೈರ್ಯ ಐತೆನ? ಇಲ್ಲೇ ಹೋಗ್ರಲ್ಲ ಸುಮ್ಮನ. ಅವನ್ನ ಇಟ್ಕೊಂಡು ಬಂದ್ಬಿಡ್ತಿರ್ಕಳ ನಮ್ಮ ತಕ್ಕೆ ದುಡ್ಡು ಕೊಡ್ರಿ ಹಬ್ಬ ಮಾಡ್ಬೇಕು ಅಂತಾರ. ಅವರ ಕ್ಯಾಲೆಂಡರ್ನಾಗ 27ನೇ ತಾರೀಕು ಶ್ರೀರಾಮನವಮಿ ಹಬ್ಬ ಐತೆ ಅಂತ ಐತೆ ತಾನೆ. ಹೋಗ್ತೀನಿ ನಾನು ಪೂಜೆ ಸಾಮಾನು ತತ್ತೀನಿ, ಹೆಸರು ಬೇಳೆ ಪಾನಕ ಮಾಡಿಸ್ಕೊಂಡು ಹಬ್ಬ ಮಾಡಿಸ್ಕೊಂಡು ಉಮ್ತೀನಿ ನಮ್ಮ ಮನೆಗೆ. ಇನ್ನೊಂದು ಮಕ್ಕಳೆಲ್ಲ ಹೇಳಿದ ಮೇಲೆ ನಾನು ಬಂದಲ್ಲಿ ರಾಮ್ ದೇವ್ರ ಗುಡಿ ತಕ್ಕ ಬಂದು ಪೂಜೆ ಮಾಡಿಸ್ಬೇಕಂತ. ಯಾಕೆ ನಮ್ಮ ಮನೆಗೆ ಬೆಂಕಿಪಟ್ಟಣದಿಂದ ಬೆಂಕಿ ಕಡ್ಡಿ ತಗೊಂಡು ಊದ್ಗಡ್ಡೆ ಹಚ್ಚಿರು ಊದ್ಗಡ್ಡೆ ಹಚ್ಕೊಂಬಲ್ಲ ಅಂತವ, ಕಾಯಿ ಹಾಕಿರು ಹೊಡೆಯಲ್ಲ ಅಂತವ, ಕರ್ಪೂರ ಹತ್ತಲ್ಲ ಅಂತವಲ್ಲ ನಮ್ಮ ಮನೆಗೆ. ಹೋಗ್ರಲ್ಲ ಇಂಥವೆಲ್ಲ ಬಿಟ್ಬಿಡ್ರಲ್ಲ ಮೊದ್ಲ. ನನ್ನ ಮಕ್ಕಳು ಜೊತೆ ಬಿಡ್ರ ಮೊದ್ಲು. ಯಾವ ನನ್ನ ಮಗನಲ್ಲ ನನ್ನ ಬಗ್ಗೆ ಮಾತಾಡ್ತಿರೋದು? ರಾಮನವಮಿ ಹಬ್ಬಕ್ಕೆ 50 ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ ನನ್ನ ಮಕ್ಕಳು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪೂಜಾರಪ್ಪ, ಯಾವನ್ ಏನಂದ ಹೇಳಲ್ಲ ಅಂತಗೆ? ಯಾವನ್ ಏನಂದ ಹೇಳು? ನನ್ನ ಎದುರಿಗೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಇಲ್ಲ ನನ್ನ ಮಕ್ಕಳಿಗೆ. ಇಷ್ಟು ದಿನಲೇ ಪೂಜಾರಪ್ಪ ಹೇಳ್ತೀನಿ ಕೇಳಿಲೆ, ಇಷ್ಟು ದಿನ ಅವನ ವಯಸ್ಸಿಗೆ ಬೆಲೆ ಕೊಟ್ಟು ಮರ್ಯಾದೆ ಕೊಟ್ಟು ಸುಮ್ಮನಿರ್ತಿದ್ದೆ. ಅವನದು ನಾಲಿಗೆ ಉದ್ದ ಆಗ್ತಾ ಐತೆ, ನಾನು ಮಾತ್ರ ಸುಮ್ಮನಿರಲ್ಲ. ಓಲಿ ಪಾಪ ಏನೋ ಬಾಲ ಬಿಡ್ಸ್ತಾ ಇದ್ದಾನೆ ಇರಲಿ ಅಂತಂದ್ರೆ ಅವನು ಜಾಸ್ತಿ ಹಾಕೈತೆ. ಬಿಡಲ್ಲ ನಾನು. ಲೋ ಸೀನಪ್ಪ, ನನ್ನ ಯಾಕಲ್ಲ ಮುದ್ದುಕ್ ತಾಂತೀಯ? ನಾನು ಹೋಗ್ತೀನಿ ತೆಗಿಯಪ್ಪ ಸೈಡ್ಗೆ. ರಂಗಪ್ಪ, ಯಾಕಯ್ಯ ನಿನ್ನ ಮೈಯಾಗ ಏನಾನ ಕಡಿತಾ ಇದ್ದೇನಯ್ಯ? ನಾನೇನಾನ ನಿಂತ ಬಂದಿದ್ನೆ, ದುಡ್ಡು ಕೊಡು ಅಂತ ನಿನ್ನೇನ ಕೇಳಿದ್ನೆ. ಯಾಕಯ್ಯ ಹಿಂಗೆ ಮಾತಾಡ್ಸ? ಯಾಕೆ ಹಿಂಗೆ ಮಾತಾಡ್ತೀಯ? ಯಾವನಿಗೆ ಮೋಸ ಮಾಡಿದ್ದೀನಿ ಲೇ? ನಿನ್ನ ಯೋಗ್ಯತೆ ನಿನಗೆ ಗೊತ್ತಿಲ್ಲ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ಗೌಡ್ರಿಗೆ ನಾನು ಮೋಸ ಮಾಡ್ತೀನಿ. ಅಯ್ಯ ನಿನ್ನ ಯೋಗ್ಯತೆಗೆ ಗೌಡ್ರನು ನನ್ನ ದೂರ ಮಾಡಬೇಕು ಅಂತ ನೀನು ಎಷ್ಟು ಪಡ್ಪಾಟ್ಲು ಪಟ್ಟಿಜ ಅಂಬದು ನನಗೆ ಗೊತ್ತೈತೆ. ಈಗಳೇ ಗುಡಿಯಾಗಿರೋ ದೇವ್ರನ್ನ ಮುಟ್ಟಬೇಕು ಅಂದರೆ ಅದ್ರೊಳಗಡೆ ಇರೋ ನಂದಿನ ದಾಟ್ಕೊಂಡು ಹೋಗ್ಬೇಕು. ಗೌಡ್ರು ನ್ಯಾವನ ಮುಟ್ಟಬೇಕು ಅಂದರೆ ಈ ಸೀನಪ್ಪನ ದಾಟ್ಕೊಂಡು ಹೋಗ್ಬೇಕಣಲ್ಲ. ರಂಗಣ, ನಿನ್ಗೆ ಇಷ್ಟು ದಿನ ಮರ್ಯಾದೆ ಕೊಡ್ತಿದ್ದೆ, ಇವತ್ತಿಂತ ಕಚಡ ಬುದ್ಧಿ ತೋರಿಸ್ತಿದ್ಯಾ ನೀನು. ನಾನು ಶ್ರೀರಾಮನವಮಿ ಹಬ್ಬಕ್ಕೆ ದುಡ್ಡು ಇಸ್ಕೊಂಬದ್ರಾಗೆ ಹೊಡೆದ್ಬಿಟ್ಟು ಎಣ್ಣೆ ಕೊಡಿತೀನಿ. ಇಸ ಕುಡಿದು ಪ್ರಾಣ ಬಿಟ್ಬಿಡ್ತೀನಿ ಕಳ್ಳ. ನಾನು ಕಂಡಾರ ವಸ್ತಿಗೆ ಕಂಡಾರ ದುಡ್ಡಿಗೆ ಆಸೆ ಪಡ ನನ್ನ ಮಗ ಅಲ್ಲ. ಗೌಡ್ರು ಲಕ್ಷ ದುಡ್ಡು ಕೊಟ್ಟು ಬ್ಯಾಂಕಿಗೆ ಕಟ್ಟಬಾ ಅಂತ ಹೇಳ್ತಾರೆ. ನನ್ನ ಸ್ವಂತ ದುಡ್ಡನಾಗ ಬಸ್ ಚಾರ್ಜ್ ಇಕ್ಕೊಂಡು ಹೋಗಿ ಬ್ಯಾಂಕಿಗೆ ಕಟ್ಟು ಬಂದಿರೋ ನನ್ನ ಮಗ ಕಳ್ಳ. ಹೇಳ್ತೀನಿ ಕೇಳೋ. ಅಲ್ಲ ಕಣಯ್ಯ, ಗೌಡ್ರು ನನಗೆ 1000 ರೂಪಾಯಿ ಕೈ ಕೊಡ್ತಾರೆ, ತಗೊಳ ವ್ಯವಹಾರ ಮಾಡು ಅಂತನ. ನಾನು ಗೌಡ್ರೆ, ನಾನು ಮಾಡೋದು ಕೂಲಿ ನನಗೆ ಬೇಡ. ನಾನು ಮಾಡೋ ಕೂಲಿಗೆ ನೀನು ಕೂಲಿ ಕೊಡಿ ಅಷ್ಟೇ. ನಾನು ಮಾಡೋ ಕೆಲ್ಸಕ್ಕೆ ಮಾತ್ರ ಕೂಲಿ ಕೊಡ್ರಿ, ಪುಕ್ಸಟ್ಟೆ 1 ರೂಪಾಯಿ ಮುಟ್ಟಲ್ಲ ಅಂತ ಹೇಳಿದ್ದೀನಿ. ಪ್ರೀತಿ ವಿಶ್ವಾಸದಾಗ ಎಣ್ಣೆ ಕೂಕೊಂಡು ಕುಡಿತೀವಿ, ಅದು ಬೇರೆ ಕಳ್ಳ. ಯಾಕೋ ನಿಂದು ನಾಲ್ಗೆ ಉದ್ದಾತು, ಕಮ್ಮಿ ಮಾಡ್ಕ. ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ, ಜನ್ಮ ಜಲ್ಲಾಡ್ಬಿಡ್ತೀನಿ. ಹುಷಾರು. ಒಂದ್ರ ಬಿಟ್ಟು ಅದ್ರ ಹಾಕ್ಯಂಡು ನಿಂತ್ಕೊಳ್ಳ ಕಂಡವ್ರೆ. ಯಾರನ್ನಲ್ಲ ಹೋಗಲ್ಲ ಬಾರಲ್ಲ ಅಂತಿದ್ಯಾ? ನನ್ನ ವಯಸ್ಸೆಷ್ಟು ನಿನ್ನ ವಯಸ್ಸೆಷ್ಟಲ್ಲ? ಒಂದ್ರ ಒಟ್ಟು ಕುಡಿದ್ಗಿಲ್ಲ ಏನು ಮಾತಾಡ್ತಿದ್ದೀನಿ ಎಂಬುದು ನೆಪ್ಪಿಕೊಂಡು ಮಾತಾಡಲೇ. ನೀನು
ನನಗೆ ಹೇಳೋದು ನನಗೆ ಗೊತ್ತೈತೆ ಕಳ್ಳ. ಯಾವ ನನ್ನ ಮಗುಗೆ ಎಷ್ಟು ಬೆಲೆ ಕೊಡ್ಬೇಕು ಅಂಬೋದು ನನಗೆ ಗೊತ್ತೈತೆ. ನಿಂತೈತೆ ಹೇಳಿಸ್ಕೊ ಅವಶ್ಯಕತೆ ನನಗಿಲ್ಲ. ಲೋಪರ್ ನನ್ನ ಮಕ್ಕಳು, ಕಚಡ ನನ್ನ ಮಕ್ಕಳು, ತಲೆಗೆ ಸಗಣಿ ಕೇಂದ್ರ ನನ್ನ ಮಕ್ಕಳು ಹೆಂಗ ಮಾತಾಡ್ಬೇಕು, ಬೆಲೆ ಗೌರವ ಯಾರ್ಯಾರಿಗೆ ಕೊಡ್ಬೇಕು ಅಂತನ ಆಹಾ ಇವಂತಾಗೆ ನಾನು ಕಲಿಬೇಕು. ಎಗುರ್ಕೊಳ್ಳಲಿ, ಎಗುರ್ಕೊಳ್ಳು. ಇಷ್ಟು ದಿನ ಬೆಲೆ ಗೌರವ ಕೊಟ್ಟಿದ್ದೆ ಜಾಸ್ತಿ ಆಯ್ತು ನಿನಗೆ. ಎಗುರ್ಕ. ಈ ವಿಚಾರ ಗೌಡ್ರಿಗೆ ಏನಾದರೂ ಗೊತ್ತಾದರೆ ಈಗಳಲ್ಲಿ ನೀನು ಮರ್ಯಾದೆ ಮೂರ್ಖ ಗರಾಜ್ ಹಾಕಿ ಬಿಡ್ತಾರೆ. ಪಂಚಾಯಿತಿ ಕರೆದು ಬಿಟ್ಟು ನಿನ್ನ ಮರ್ಯಾದೆ ಮೂರ್ಖ ಗರಾಜ್ ಹಾಕ್ತಾರೆ. ನೆಪ್ಪಿಕೋ ಮಗನೇ. ಅವನೊಬ್ಬ ಗೌಡ, ಇವನೊಬ್ಬ ಚೇಲ. ಇವರಿಬ್ರು ನಡೆಸಿದ್ದೇ ಪಂಚಾಯಿತಿ. ಹೋಗ್ರಲ್ಲ ನಿಮ್ಮ ಪಂಚಾಯಿತಿ ಯಾವನ್ ಬೆಲೆ ಕೊಡ್ತಾನೆ? ಹೋಗ್ರ ಕಂಡವ್ರಿ. ಏನು ಮಗನೇ, ನನ್ನ ಬಗ್ಗೆ ಏನೋ ಮಾತಾಡು ನನಗೇನು ಬೇಜಾರು. ಪಂಚಾಯಿತಿ ಬಗ್ಗೆ ಗೌಡ್ರ ಬಗ್ಗೆ ಏನಾರ ಮಾತಾಡಿದ್ರೆ ಗಂಟ್ಲಿಗೆ ನಾಲ್ಗೆ ಇರ್ದಾಕ್ಬಿಡ್ತೀನಿ. ಲೋಪರ್ ನನ್ನ ಮಗನೇ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ವೈ ಯು ಗಿವಿಂಗ್ ಆಲ್ವೇಸ್? ನಾನು ಸಿಟ್ಟು ಬಂದ್ಬಿಟ್ರೆ ನಾನು ಮಗನೇ. ನಡೆಯ ಹೋಗೋಣ ತಾಕತ್ತಿದ್ರು ಗೌಡ್ರು ಮನ್ಸಾಗಿ. ನಿಂದೆಷ್ಟೈತೋ ಅಷ್ಟು ನೋಡ್ಕೊಳ್ಳಲಿ. ಲೋಪರ್ ನನ್ನ ಮಗನೇ, ಪಂಚಾಯಿತಿ ಬಗ್ಗೆ ಮಾತಾಡೋಷ್ಟು ದೊಡ್ಡ ನಾವು ಬಿಡಲ್ಲ ನೀನು. ಪಂಚಾಯಿತಿ ಬಗ್ಗೆನ ಶತಮಾನದಿಂದ ತಲಾಂತರಗಳಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ನಡ್ಕೊಂಬಂದಿರೋ ಪಂಚಾಯಿತಿ ಕಳ್ಳ ಅದು. ನೀನು ಯಾವನಲ್ಲ ದೊಣ್ಣೆ ನಾಯಕ ಅದೊಂದು ನಿಲ್ಸಕ್ಕೆ. ಗೌಡ್ರು ಇಲ್ಲಿವರೆಗೂ ಐತಿ. ಯಾರಿಗನ್ನ ಅನ್ಯಾಯವಾಗಿ ತಪ್ಪಾಗಿ ಪಂಚಾಯಿತಿ ತೀರ್ಪು ಕೊಟ್ಟವ್ರಲ್ಲ. ನೀನು ಪುಟ್ಕೋಸಿ ಕೂಡ 50 ರೂಪಾಯಿಗೆ ನಾವು ಇಷ್ಟೆಲ್ಲ ಮಾತು ಕೇಳಬೇಕೆ? ಯಾಕಂದ್ರೆ ನೀನೇನು ದುಡ್ಡು ಕೊಡಬೇಡ. ನೀನು ದುಡ್ಡು ಕೊಡಲಿಲ್ಲ ಅಂದ್ರೂ ರಾಮನವಮಿ ಹಬ್ಬ ಮಾಡೋ ತಾಕತ್ತು ಧೈರ್ಯ ನಮ್ಮ ಗೌಡ್ರಿಗೆ ಐತಿ ಕಳ್ಳ. ವರ್ಷ ನಿಂತ ಕೇಳಾರೆ ಅನ್ಲ ದುಡ್ಡ ಅವರೇ ಮಾಡಿಸ್ತಿದ್ರು ತಾನೆ. ಒಳ್ಳೆ ಪಾಪ ನಮ್ಮೂರರೆಲ್ಲ ಸೇರ್ಕೊಂಡು ಹಬ್ಬ ಒಂತಾಗ ಮಾಡೋಣ ಅಂತ ನಮ್ಮ ಗೌಡ್ರು ಮಾಡ್ತಿದ್ರೆ ಇವನ್ಯಾವನ ಬಂದೆ ಒಂದು ದೊಣ್ಣೆ ನಾಯಕ ಹೇಳಕ್ಕೆ. ಹೋಗೋ ನೀನು ಬರಲಿಲ್ಲ ಅಂದರೆ ಕತ್ತೆ ಬಾಲ ಕುದುರೆ ಜೂಟು ಎಗುರ್ಕೊಳ್ಳಿ. ಹೋಗ ಎಲೆ. ಯಾವನಿಗೆ ಎದುರಿಸ್ತಿದ್ಯಲ್ಲ ಇಲ್ಲಿ? ಯಾವನಿಗೆ ಎದುರಿಸ್ತಿದ್ಯಾ? ಬಂದ್ಬಿಟ್ಟು ಅಲ್ಲಿ ದೇವಸ್ಥಾನದ ಮುಂದೆ ನಾನು ನಿಮ್ಮ ಹೆಸರು ಬೇಳೆ ಕೊಡ್ರಿ, ಪಾನಕ ಕೊಡ್ರಿ ಅಂತ ನಿಂತ್ಕೊಂತೀನಿ. ನಮ್ಮ ಮನೆಗೆ ಒಬ್ಬಟ್ಟು ತುಪ್ಪ ಬಿದ್ದು ಒದ್ದಾಡ್ತಾವ್ ಕಣೋ. ಅವನ್ನೇ ತಿಂಬರ್ ಗತಿ ಇಲ್ಲ. ಇನ್ನು ಅಲ್ಲಿಗೆ ಬಂದು ನಿಮ್ಮ ಭಿಕ್ಷೆ ಇಳಿಸ್ಕೊಂಬಕ್ ಬರ್ತೀನಿ. ನಾನು ದುಡ್ಡು ಕೊಡಲ್ಲ, ನಿಮ್ಮ ಸವಾಸ್ಕು ಬರಲ್ಲ. ಹೋಗಲಿ. ಗೌಡಿಗೆ ನಾನು ಯಾಕಲ್ಲ ಎದುರ್ಕೋಬೇಕು? ಗೌಡಿಗೆ ನಾನು ಯಾಕೆ ಎದುರ್ಕೋಬೇಕು? ಅವ್ರ ಮನೆಗಿದ್ರೆ ಅವನ ತಾಗೆ ದುಡ್ಡು, ಶ್ರೀಮಂತಿಕೆ, ಒಡವೆ, ವಸ್ತ್ರ ಇದ್ರೆ ಅವನ ತಾಗಿ ಇರ್ತೈತೆ. ನನ್ಗೇನು ಬರಲ್ಲ. ನಾನೇನು ಅವ್ರ ಮನೆಗೆ ಊಟ ಮಾಡ್ತೀನಿ ಅಲ್ಲ, ಅವ್ರ ಮನೆಗೆ ಬದುಕು ಮಾಡ್ತೀನಿ. ಹೋಗಲಿ, ಹೋಗೋ. ಯಾವನಿಗೂ ಎದುರ್ಕೊಂಡಿಲ್ಲ, ಎದುರ್ಕೊಂಬೋದು ಇಲ್ಲ ಮುಂದೂನು. ಲೇ ರಂಗಣ, ಯಾಕಲ್ಲ ಹಿಂಗೆ ಮಾತಾಡ್ತಿದ್ಯಾ ನೀನು? ಗೌಡ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡ ನೀನು. ಗೌಡ್ರು ಯಾವತ್ತೇ ಆಯ್ತು ನಾನು ಸಾಹುಕಾರ, ನಂತ ದುಡ್ಡು ಐತೆ, ನಂತ ಜಮೀನು ಐತೆ, ನಂತಾಗ ಒಡವೆ ವಸ್ತ್ರ ಇದಾವೆ, ಆಸ್ತಿ ಐತೆ ನಂತಾಗೆ ಅಂತ ಯಾವತ್ತನ ದುರಾಂಕಾರದಾಗ ಮಾತಾಡೋರಲ್ಲ. ಇವತ್ತಿವರೆಗೂ ಐತಿ. ಊರಿಗೆ ಸುಮ್ಮನೆ ಯಾವೊಂದು ಏಕವಚನದಾಗ ಮಾತಾಡ್ಸೋದು, ದುರಾಂಕಾರದಾಗ ಮಾತಾಡ್ಸೋದು, ದೌಲತ್ನಾಗ ಮಾತಾಡ್ಸೋದು ಮಾಡಿಲ್ಲ ನಮ್ಮ ಗೌಡ್ರು. ಅಂತರ ಬಗ್ಗೆ ನೀನು ನಾಲಿಗೆ ಹೆಂಗ್ ಬೇಕಂಗೆ ಒಳತೈತಿ ಅಂತ ಹೇಳ್ಬಿಟ್ಟು ಹೆಂಗ್ ಬೇಕು ಹಂಗೆ ಮಾತಾಡ್ತಿದ್ದಲ್ಲ. ತಪ್ಪಂಗೆಲ್ಲ ಮಾತಾಡಬಾರ್ದು ಕಳ್ಳರಂಗಣ. ಅವರು ನ್ಯಾಯಯುತ ಸ್ಥಾನದಾಗ ಕುಂತವ್ರಿ, ಪಂಚಾಯಿತಿ ನಡೆಸೋರು. ಅವರೆಲ್ಲ ಹಂಗು ಹಿಂಗು ಮಾಡ್ತಾರಲ್ಲ. ಅನ್ಯಾಯ ಅಂತಂದ್ರೆ ಅಲ್ಲಿ ಗೌಡ್ರು ಇರ್ತಾರೆ. ಯಾರಿಗಾನ ತೊಂದರೆ ಐತೆ ಅಂದ್ರೆ ಅಲ್ಲಿ ಗೌಡ್ರು ಇರ್ತಾರೆ. ಅಂತರ ಬಗ್ಗೆ ಈ ಥರ ಮಾತಾಡ್ತಿದ್ದಲ್ಲ. ನಿನ್ಗೇನು ತಲೆಗಿಲ್ ಕೆಟ್ಟೈತನಯ್ಯ ನಿನಗೆ? ಅಬ್ಬಾ ನೋಡಪ್ಪ, ಗೌಡ್ರ ಬಗ್ಗೆ ಮಾತಾಡಿದ್ಕೆ ನಮ್ಮೂರೇ ಮೂಲೆಯಲ್ಲಿ ಕುಕೊಂಡ್ರೆ ನನ್ನ ಮಕ್ಕಳದನ. ನನ್ನ ಮುಂದೆ ತಲೆ ಎತ್ಕೊಂಡು ಓಡಾಡಕ್ಕೆ ಎದುರ್ಕೊಂತಿದ್ ನನ್ನ ಮಕ್ಕಳದ ಇವತ್ತು ತಲೆ ಎತ್ಕೊಂಡು ಮಾತಾಡ್ತಾ ಇದಾರೆ. ಲೇ ಬೋರ, ನಿಂದು ಎಷ್ಟೈತ ಅಷ್ಟು ನೋಡ್ಕೊಂಡು ನಡೆಯಲ್ಲ. ನನ್ನೆದ್ರಿಗೆ ಮಾತಾಡಕ್ ಬಚ್ಚಲ್ಲ, ನನ್ನೆದ್ರಿಗೆನಾ? ಹೋಗಲೇ ಹೋಗೋ. ಮೊದ್ಲು ಬಟ್ಟೆ ಇಕ್ಕೆಂಬದ್ ಕಲ್ತ್ಕ. ಅಂಗಿ ಇಕ್ಕೆಂಬ ಗತಿ ಇಲ್ಲದ ನನ್ನ ಮಕ್ಕಳೆಲ್ಲ ಬಂದು ನಂತಗೆ ಬಾಲ ಬೀಸ್ತಾ ಇದ್ದೀರ. ಎಗುರ್ಕಲೇ ರಂಗೋ, ಅಂಗಿ ಇಕ್ಕೆಂದ ಗತಿ ಇಲ್ಲ ಕಳ್ಳ. ನನಗೂ ಗತಿ ಐತೆ. ನಾನು ಅಂಗಿ ಇಕ್ಕೆಂಬಲ್ಲ, ನಿನಗೂ ಗೊತ್ತೈತೆ. ನನ್ನ ಮಗನೇ ಏನ ಮಾತಾಡೋದು ನೀನು? ಏನ್ ಮಾತಾಡ್ತಿದ್ಯಾ? ಮೆಟ್ನಾಗ ಒಯ್ದು ಬಿಡ್ತೀನಿ. ಯಾರ ಸವಾಸಕ್ಕೂ ಹೋದನಲ್ಲ ನಾನು. ನನ್ನ ಸವಾಸಕ್ಕೆ ಬಂದ್ರೆ ಮಾತ್ರ ಸುಮ್ಮನೆ ಬಿಡಲ್ಲ.
ಏನ್ ನಿಮ್ಮ ಮನೆದೇನ ಅನ್ನ ತಿಂದಿದ್ದೀನಲ್ಲ ನಾನು, ನಿನ್ನ ಮನೆದೇನ ಋಣ ಐತಲ್ಲ ನನ್ನ ಮೇಲೆ. ನನ್ನ ಮಗನೇ ಹೋಗ ಹೋಗ ಕಂಡವ್ರೆ, ಎಲ್ಲ ಇವತ್ತು ಎಡಗಡೆ ಮಲ್ಲೆ ಎದ್ದಿದ್ಯಾ? ಯಾಕೋ ಎಲ್ಲರ ಮೇಲೂ ಜಗಳಕ್ಕೆ ಬತ್ತಿದ್ಯಾ? ಹಾ, ಗೌಡ್ರಿಗೆ ಸುದ್ದಿ ಗೊತ್ತಾದ್ರೆ ಕುಂಬಾರು ಜಡಿ ಮಣ್ಣು ತುಳಿದು ಬಿಡ್ತಾರೆ ಹಾಕ್ಕೊಂಡು. ಹೋಗ ಹೋಗ, ಹೋಗ ಇಲ್ಲಿಂದ ಮೊದಲು. ಏ ಬೋರಜ, ನನ್ನ ಮಗ ಇವತ್ತು ಎಡಗಡೆ ಮುಗಲೆ ಎದ್ದೇವನೇ. ಇಲ್ಲ ಗೌಡ್ರನ್ನ ಕರ್ಕೊಂಬರ್ತೀನಿ ತಡಿ, ಹೋಗಿ ಬೈಲಿ ಗೌಡ್ರನ್ನ ಕರ್ಕೊಂಬರೋಣ ಹೋಗಿ. ನನ್ನ ಮಗ ಅವರೇ ಸರಿ. ಉಕ್ಕಂಡ್ಲಸಿನ ನಡಿಯಲ್ಲ, ಇವನ್ಗೆಲ್ಲ ಮಾರಿ ಹಬ್ಬ ಕಾದೇವಿ ಇವತ್ತು, ನಡಿ. ಏ ರಂಗತಣಯ್ಯ, ನಡಿ ನಡಿ ಮಂತಕ್ ನಡಿ ಸುಮ್ನ, ತಿರ್ಗ ಆಮೇಲೆ ಊರಾಗ ದೊಡ್ಡ ಜಗಳ ಆಕೈತೆ. ನಡಿ ನಡಿ. ಏಯ್ ಬಿಡ್ಲಾದ್, ನಾನು ನೋಡ್ತಿರೋದೆ ಅಂತ ದೊಡ್ಡ ಜಗಳ ಆಕೈತೆ. ಅಣ್ಣೋ ನಿನ್ನ ಕೈ ಮುಗಿತೀನಿ ನಡಿ ಅಣ್ಣ, ಸುಮ್ಮನೆ ಯಾಕೆ ಪರದಾಡ್ತೀರಾ? ನಡಿ ಹೋಗೋಣ ಮಂತಕ್ಕೆ.